ಕಡೆಗೆ ರಾಷ್ಟ್ರಪತಿಯವರನ್ನ ಭೇಟಿಯಾಗಿದ್ದಾರೆ ಪ್ರಧಾನಿ ಮೋದಿ ಅವರು. ಇದೊಂದು ಫಾರ್ಮಾಲಿಟೀಸ್ ಹೋಗಿ ಹೇಳಬೇಕಾಗುತ್ತೆ. ಏರ್ ಸ್ಟ್ರೈಕ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಮೋದಿ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ತರ ದಾಳಿ ಮಾಡೋದಕ್ಕಿಂತ ಮುಂಚಿತವಾಗಿಯೇ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಕಾರಣ ಅವರು ಮೂರು ಸೇನೆಯ ಮುಖ್ಯಸ್ಥರಾಗಿರೋದ್ರಿಂದ ಅವರಿಗೆ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಯುದ್ಧದ ಸಂದರ್ಭದಲ್ಲೆಲ್ಲ. ಬಟ್ ಇಂಥ ಆಪರೇಷನ್ಗಳ ಸಂದರ್ಭದಲ್ಲಿ ಆದ ನಂತರ ದೇಶದ ಮೊದಲ ಪ್ರಜೆಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಸೊ ಹಾಗಾಗಿ ಏರ್ ಸ್ಟ್ರೈಕ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಮೋದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ವಿವರಣೆಯನ್ನ ಕೊಡಕ್ ಹೋಗಿದ್ದಾರೆ. ಈಗ ಆಪರೇಷನ್ ಸಿಂಧೂರದ ಬಗ್ಗೆ ಈಗ ಮಾಹಿತಿಯನ್ನು ಕೊಡಕ್ ಹೋಗಿದ್ದಾರೆ. ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಅಥವಾ ದೇಶ ಇನ್ನೊಂದು ದೇಶದ ವಿರುದ್ಧವಾಗಿ ನಿಲ್ಲುವಂತ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಹೇಳಬೇಕಾಗತ್ತೆ. ಜೊತೆಗೆ ಮೂರು ಸೇನೆಗಳನ್ನ ಬಳಕೆಯನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಆ ಮೂರು ಸೇನೆಯ ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರಪತಿಗಳ ಅನುಮತಿಯನ್ನ ಕೂಡ ಪಡ್ಕೊಳ್ಬೇಕಾಗುತ್ತೆ. ದಟ್ಸ್ ಎ ಫಾರ್ಮ್ಯಾಲಿಟಿ. ಸೊ ಆ ನಿಟ್ಟಿನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಯನ್ನ ಭೇಟಿಯಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಹೋಗಿದ್ದಾರೆ. ಏರ್ ಸ್ಟ್ರೈಕ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಮೋದಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏರ್ ಸ್ಟ್ರೈಕ್ ಇದು ನಾವು ಒಳಗಡೆಗೆ ಹೊಡೆಯುವಂತ ವಿಚಾರ ಅಲ್ಲ. ಗಡಿ ಭಾಗದಲ್ಲಿ ನಿಂತ್ಕೊಂಡೇ ಆ ಜಾಗಗಳನ್ನು ಹೊಡೆದಿರೋದು. ಇನ್ನು ನುಗ್ಗಿದ್ದಿದ್ರೆ ಇನ್ನೇನು ಪರಿಸ್ಥಿತಿ ಆಗಿರೋದು ಅಂತ ಯೋಚನೆ ಮಾಡ್ಕೊಳ್ಳಿ. ಪಾಕಿಸ್ತಾನದ ಗತಿ ಏನಾಗ್ತಾ ಇತ್ತು ಅಂತ ಹೇಳಿ. ಪಾಕಿಸ್ತಾನ ಅನ್ಕೊಳ್ತಾ ಇದ್ದಂಥ ಕೆಲಸ ಏನು ಅಂತಂದ್ರೆ POK ಅಲ್ಲಿ ಮಾತ್ರ ಭಾರತ ಹೊಡೆದಾಕತ್ತೆ, ಇನ್ನುಳಿದ ಒಳಗಡೆಗೆ ಬರೋದಿಲ್ಲ ಅಂತ ಹೇಳಿ. ಹಾಗಾಗಿ POK ಅಲ್ಲಿದ್ದಂಥ ಟೆರರಿಸ್ಟ್ಗಳನ್ನೆಲ್ಲ ಆಲ್ಮೋಸ್ಟ್ ಆಲ್ ಅವರು ಲಾಹೋರ್, ಇಸ್ಲಾಮಾಬಾದ್ನಲ್ಲೆಲ್ಲ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮಾಡ್ಕೊಂಡಿದ್ರು. ನಾವು ಲಾಹೋರ್ ಕೂಡ ನುಗ್ಗಿ ಹೊಡೆದು ಬಂದಿದ್ದೀವಿ. ನನ್ನ ಸಹೋದ್ಯೋಗಿ ಮಮತಾ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಮತಾ, ಈ ವಿಚಾರದಲ್ಲಿ ನಾನು ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೆ. ಈಗಾಗಲೇ ಕಸಬ್ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಮುಂಬೈ ದಾಳಿ ಮತ್ತು ಪಹಲ್ಗಾಮ್ ದಾಳಿಯ ವಿಚಾರದಲ್ಲಿ ನಾವು ಹೇಗೆ ಪ್ರತಿಕಾರವನ್ನು ತೀರಿಸ್ಕೊಂಡಿದ್ದೀವಿ ಅಂತ ಹೇಳಿ. ಇಲ್ಲಿ ಇನ್ನೊಂದು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ಗಳು ಕೂಡ ರೆಡಿ ಆಗಿದ್ದು ಕೂಡ ಇದೇ ತರಬೇತಿ ಕೇಂದ್ರಗಳಲ್ಲಿ. ಬಹಳ ದೊಡ್ಡ ವಿಶಾಲವಾಗಿರುವಂಥ ತರಬೇತಿ ಕೇಂದ್ರ ಇದು. ಇಡೀ ಪ್ರಪಂಚ ಅದೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿದ್ದು ಕಾರಣ ಅದರ ನೋವನ್ನು ಅನುಭವಿಸ್ತಾ ಇದ್ದಿದ್ದು ಭಾರತ ಮಾತ್ರ. ಈ ಬಾರಿ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ನಾವು ಹೊಡೆದು ಬಂದಿದ್ದೀವಿ. ಬಟ್ ಇನ್ನೊಂದು ಮುಖ್ಯವಾಗಿ ಮಮತಾ, ನಾವು ಗಡಿ ಭಾಗದಲ್ಲಿ ನಿಂತ್ಕೊಂಡೇ ಇಷ್ಟು ಹೊಡೆದ್ರೂ ಕೂಡ ಪಾಕಿಸ್ತಾನ ಒಪ್ಕೊಳ್ಳುವಂಥ ತಯಾರಿಯಲ್ಲಿಲ್ಲ. ಉಗ್ರರೇ ನಮ್ಮ ಹತ್ರ ಇದ್ದಾರೆ ಅಂತ ಹೇಳಿ. ಬಟ್ ಪಾಕಿಸ್ತಾನ ಅನ್ಕೊಳ್ತಾ ಇದ್ದಿದ್ದೇನು, POK ಒಳಗಡೆಗೆ ಮಾತ್ರ ಭಾರತ ಹೊಡೆದಾಕತ್ತೆ, POK ಇಂದ ಆಚೆಗೆ ಬರೋದಿಲ್ಲ ಅಂತ ಹೇಳಿ. ಬಟ್ ಈಗ ಸಲ ಪಾಕಿಸ್ತಾನದ ಒಳಗಡೆಗೆ ಹೋಗು ಕೂಡ ಹೊಡೆಯುವಂಥ ಪರಿಸ್ಥಿತಿಗೆ ಅಷ್ಟು ಧೈರ್ಯವನ್ನ ಮಾಡಿದೀವಿ ಅಂತಂದ್ರೆ ಪಾಕಿಸ್ತಾನ ಯಾವ ರೀತಿಯಾಗಿ ಬೆದರಿರಬೇಕು ಅಂತ. ಪಾಕ್ ಬರೀ ಬಾಯಲ್ಲಿ ಮಾತ್ರ ಯುದ್ಧ ಮಾಡೋದಕ್ಕೆ ಅವ್ರು ರೆಡಿ ಇರ್ತಾರೆ. ಅರುಣ್, ಪ್ರಮುಖವಾಗಿ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಿದ್ದು ನಾವೇ ಫಸ್ಟ್ ಅಟ್ಯಾಕ್ ಮಾಡ್ತೀವಿ, ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಇಂಡಿಯಾನ ನಾವು ಭಾಗಗಳನ್ನಾಗಿ ತುಂಡರಿಸ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಇತಿಹಾಸವನ್ನ ನೆನಪು ಮಾಡ್ಕೊಡೋ ಕೆಲಸವನ್ನ ಕಾಲ ಕಾಲಕ್ಕೆ ತಕ್ಕ ಹಾಗೆ ಭಾರತ ಮಾಡ್ತಾ ಇದೆ. ಫಸ್ಟ್ ಏನ್ ಮಾಡಿದ್ರು, ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಅಂತ ಇದ್ದಿದ್ದನ್ನ ಬಾಂಗ್ಲಾದೇಶವಾಗಿ ತುಂಡು ಮಾಡಿದ್ರು. ಆಮೇಲೆ ಅಜಿತ್ ದೋವಲ್ ಅವ್ರದ್ದು ಒಂದು ಮಾತನ್ನ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇನ್ನೊಂದು ಮುಂಬೈ ಮಾದರಿಯ ಅಟ್ಯಾಕ್ ಆದ್ರೂ, ಇದು ಪಹಲ್ಗಾಮ್ಗಿಂತ ಮುಂಚೆ, ನಾವು ಪಾಕಿಸ್ತಾನವನ್ನ 4 ತುಂಡುಗಳನ್ನಾಗಿ ಮಾಡ್ತೀವಿ ಹುಷಾರ್ ಅಂತ ಹೇಳಿದ್ರು. ಆಗ್ಲೇ ಪ್ರಾಬಬ್ಲಿ ಬುದ್ಧಿ ಕಲ್ತಿದ್ದಿದ್ರೆ ಇವತ್ತು ಈ ರೀತಿ ಬಳೆ ಹೊಡ್ಕೊಂಡು ಅಳುವಂತಹ ಸಿಚುವೇಶನ್ಗೆ ಪಾಕಿಸ್ತಾನ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಪಾಕಿಸ್ತಾನ ಬುದ್ಧಿ ಕಲಿಯುವಂತಹ ರಾಷ್ಟ್ರ ಅಲ್ಲ. ತುಂಬಾ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾರೆ ಪಾಕಿಸ್ತಾನ ಇಸ್ ಅ ರೋಗ್ ಸ್ಟೇಟ್ ಅಂತ. ಅದಕ್ಕೆ ಅನ್ನ ಕೊಟ್ಟವರು ನೀರು ಕೊಟ್ಟವರ ಬಗ್ಗೆ ಕೃತಜ್ಞತೆ ಇಟ್ಕೊಂಡು ಗೊತ್ತಿಲ್ಲ ಅದಕ್ಕೆ ಅಂತ. ಇನ್ನೇನನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ. ಈಗ ನಾವು ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಆಡ್ ಆನ್ ಮಾಡೋದಾದ್ರೆ, ಪ್ರಧಾನಿಯವ್ರ ಬ್ರೀಫಿಂಗ್ ಬಗ್ಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ರಾಷ್ಟ್ರಪತಿಗಳಿಗೆ ಬ್ರೀಫಿಂಗ್ ಕೊಡ್ತಾರೆ ಅಂತ. ನಾಳೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರಲ್ಲ. ಸೊ ಈ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಡೋದಕ್ಕಿಂತ ಹೆಚ್ಚಾಗಿ ನಾಳಿನ ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಕಾನ್ಸಂಟ್ರೇಟ್ ಮಾಡುವಂತಹ ವಿಚಾರ, ಮುಂದೆ ಭಾರತ ತೆಗೆದುಕೊಳ್ಳಬಹುದಾದಂತಹ ಸಂಭವ್ಯ ಹೆಜ್ಜೆಗಳ ಬಗ್ಗೆ ನಿಮ್ಮೆಲ್ಲರದ್ದು ಸಪೋರ್ಟ್ ನಮಗೆ ಬೇಕು ಅಂತ ಒಂದು ಕೇಳ್ಕೊಳ್ತಾರೆ. ಮತ್ತು ಗಡಿ ಭಾಗದಲ್ಲಿ ನಾವು ಆಲ್ರೆಡಿ ಈ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿದ್ದೀವಿ. S-400 ಕ್ಷಿಪಣಿ ರಷ್ಯಾದಿಂದ ತರಿಸ್ಕೊಂಡಿದ್ದು ನಾವು. ಸೊ ಇದು ಆಕ್ಟಿವೇಟ್ ಆಗಿದೆ. ಇದು ಆಲ್ಮೋಸ್ಟ್ ಒಂದು 600 ಕಿಲೋಮೀಟರ್ನ ರೇಂಜ್ ಅಲ್ಲಿ ಯಾವುದಾದ್ರೂ ಶತ್ರು ರಾಷ್ಟ್ರದಿಂದ ನಮ್ಮ ಕಡೆಗೆ ಕ್ಷಿಪಣಿ ಬಂದ್ರೆ ಅಲ್ಲೇ ಅದನ್ನ ನ್ಯೂಟ್ರಲೈಸ್ ಮಾಡುವಂತಹ ಸಾಮರ್ಥ್ಯ ಇದೆ. ಈ ತರದ್ ನಾವು ಏನೇನು ಹೆಜ್ಜೆಗಳನ್ನು ತಗೊಂಡಿದ್ದೀವಿ, ಪಿನಾಕನ್ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ, ಆಕಾಶ್ ಮಿಸೈಲ್ ಅನ್ನು ಹೆಂಗ್ ಯೂಸ್ ಮಾಡ್ಕೊಳ್ತೀವಿ, Su-30 ಸ್ಟ್ಯಾಂಡ್ ಬೈ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಹೆವಿ ಶೆಲ್ಲಿಂಗ್ ಮೂವ್ಮೆಂಟ್ಸ್ಗಳಾಗೋ ಸಾಧ್ಯತೆ ಇರೋದ್ರಿಂದ ಅನೇಕ, ಅಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡೋದಕ್ಕೆ ಅಂತ ಮಧ್ಯ ಭಾರತದ ಕೆಲ ಏರಿಯಾಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಅಲ್ಲಿಂದ ಟ್ರೈನ್ಗಳು ಈಗಾಗಲೇ ಹೊರಟಿದೆ ಅನ್ನೋದು ಕೇಳಲ್ಪಡ್ತಾ ಇರುವಂತಹ ಇನ್ಫಾರ್ಮೇಶನ್ ಆಗ್ತಿದೆ. ಹೀಗಾಗಿ ಸದ್ಯಕ್ಕೆ ಹಿಂದೆ ಇಡುವಂತಹ ಹೆಜ್ಜೆ ಅಥವಾ ಹಿಂದಕ್ಕೆ ಭಾರತ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇಲ್ಲ. ಬಟ್ ಪಾಕಿಸ್ತಾನಿಯರು ಮೆತ್ತಗಾಗಿದ್ದಾರೆ. ಅರುಣ್, ಪಾಕಿಸ್ತಾನದ ರಕ್ಷಣಾ ಸಚಿವರೊಬ್ಬರು ಟ್ವೀಟ್ ಮಾಡಿದ್ದಾರೆ, ಭಾರತ ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ನಾವು ನಿಲ್ಲಿಸ್ತೀವಿ ಅಂತ. ಅಲ್ಲಿಗೆ ಸೋಲೊಪ್ಕೊಂಡಂಗೆ ಅವರು ಆ ಟ್ವೀಟ್ ಅನ್ನ ಕೂಡ ಸ್ವಲ್ಪ ಹೊತ್ತಲ್ಲಿ ಮುಂದೆ ನಾವು ಇಡ್ತೀವಿ. ಸೊ ನಾವು ಅರ್ಥ ಮಾಡ್ಕೊಳ್ಬಹುದು, ಪಾಕಿಸ್ತಾನವನ್ನ ಮಂಡಿ ಊರ್ಸೋ ನಿಟ್ಟಿನಲ್ಲಿ ಭಾರತ ಹೆಜ್ಜೆನ ಇಟ್ಟಿದೆ.
ಮಂಡಿಯೂರೋ ರೀತಿಯಲ್ಲಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೀವಿ ಕರೆಕ್ಟ್, ಬಟ್ ಚೈನಾ ಯಾವ ರೀತಿಯಾಗಿ ಕುತಂತ್ರವನ್ನ ಪಾಕಿಸ್ತಾನದ ಮೂಲಕವಾಗಿ ಮಾಡಿಸುತ್ತೆ ಅನ್ನೋದು ಇನ್ನೊಂದು ಕಡೆಗೆ. ಆಮೇಲೆ ನೀವು ಹೇಳ್ತಾ ಇರೋ ರೀತಿಯಲ್ಲಿ ನಾವು ಇದೇ ಏರ್ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಮಿರಾಜ್ 2000 ಅನ್ನ ಬಳಕೆಯನ್ನ ಮಾಡಿಕೊಂಡು ಹೊಡೆದು ಹಾಕಿ ಬಂದಿದ್ವಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಅಲ್ಲಿ ಬಳಕೆ ಮಾಡಿದ್ದು ಅದನ್ನ. ಬಟ್ ಈಗ ನಾವು ಬಳಕೆ ಮಾಡ್ಕೊಂಡಿರುವಂಥದ್ದು ರಫೇಲ್ ಅನ್ನ. ಈ ಸಂದರ್ಭದಲ್ಲಿ ಮೋದಿ ಅವರು ಹೇಳಿರುವಂಥ ಮಾತು ನೆನಪಿಗೆ ಬರುತ್ತೆ, ಅದನ್ನೇನು ದೀಪಾವಳಿಯಲ್ಲಿ ಪಟಾಕಿ ಹೊಡ್ಕೊಳ್ಳೋಕೆ ಇಟ್ಟಿಲ್ಲ ನಾವು ಅಂತ ಹೇಳಿ. ಸೊ ಹಾಗಾಗಿ ಸ್ಕಾಲ್ಪನ್ನು ಯೂಸ್ ಮಾಡಿರುವಂಥದ್ದು ಮತ್ತು ಹ್ಯಾಮರ್ ಮಿಸೈಲನ್ನು ಯೂಸ್ ಮಾಡಿರೋದಿದೆಯಲ್ಲ, ಬಹಳ ಬಹಳ ಇಂಪಾರ್ಟೆಂಟ್ ಈ ಬಾರಿ. ಯಾವ್ಯಾವನ್ನ ಎಲ್ಲಿಂದ ತರಿಸ್ಕೊಂಡಿದ್ದೀವಿ, ಯಾವ್ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಒಂದು ರೀತಿಯಾಗಿ ಪಾಕಿಸ್ತಾನದ ಮೇಲೆ ಪ್ರಯೋಗಶಾಲೆ ಮಾಡ್ತಾ ಇದ್ದೀವಿ ಅಂತ ನಾವು. ನಿಶ್ಚಿತವಾಗಿ, ಯಾಕಂದ್ರೆ ಅನಿವಾರ್ಯದ ಸಿಚುವೇಶನ್ಗೆ ನಮ್ಮನ್ನು ತಳ್ಳಿದ್ದಾರೆ ಪಾಕಿಸ್ತಾನದವರು ಅಂತ. ರಫೇಲ್ ಮೂಲಕ ನಾವು ಸ್ಕಾಲ್ಪನ್ನು ಯೂಸ್ ಮಾಡಿದ್ದು ಅರುಣ್. ರಫೇಲ್ದು ಸ್ಪೆಷಾಲಿಟಿ ಬಗ್ಗೆ ನಾವು ಆರಂಭಿಕ ಹಂತದಲ್ಲಿ ಹೇಳ್ತಾ ಇದ್ವಿ. ಅಂದರೆ 4.5 ಜನರೇಷನ್ನ ಏರ್ಕ್ರಾಫ್ಟ್ ಇದು. ಸಾಮಾನ್ಯವಾಗಿ ವಿಶ್ವದಲ್ಲಿ ಈಗ ರಫೇಲ್ ಇದೆಯಲ್ಲ, ಬೇರೆ ಬೇರೆ ದೇಶಗಳ ಹತ್ರ, ಫ್ರಾನ್ಸ್ ಹತ್ರ ಇದೆ, ಫ್ರಾನ್ಸ್ದೇ ಮೇಡ್ ಇನ್ ಫ್ರಾನ್ಸೇ ಅದು. ಬಟ್ ಬೇರೆ ಬೇರೆ ದೇಶಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡಿದಾರಲ್ಲ, ಅದೆಲ್ಲ 4th ಜನರೇಷನ್ನು. ಬಟ್ ನಾವು ಅದನ್ನು ಕಸ್ಟಮೈಸ್ ಮಾಡ್ಕೊಂಡಿದ್ದೀವಿ 4.5 ಜನರೇಷನ್. ಅಂದರೆ ಈ ರಫೇಲ್ನ ಕೆಳಭಾಗದಲ್ಲಿ ನಾವು ಬ್ರಹ್ಮೋಸ್ ಕ್ಷಿಪಣಿಯನ್ನ, ಸಿಡಿತಲೆಗಳನ್ನ ಕೂಡ ತಗೊಂಡು ಹೋಗೋ ಸಾಮರ್ಥ್ಯ ಇದೆ. ಸ್ಕಾಲ್ಪನ್ ಅಂತಹ ದೊಡ್ಡ ಮದ್ದುಗುಂಡುಗಳನ್ನ ಕೂಡ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇದೆ. ಸ್ಕಾಲ್ಪದು ರೇಂಜ್ ಒಂದು ಸಲಕ್ಕೆ ಅದು ಕೆಳಗಡೆ ನಾವು ಬಟನ್ ಒತ್ತಾ ಇದ್ದ ಹಾಗೆ ಬಿದ್ದರೆ ಆಲ್ಮೋಸ್ಟ್ 300 kg ಸ್ಫೋಟಕಗಳು ಒಂದು ಪ್ರದೇಶದಲ್ಲಿ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು. ಟಾರ್ಗೆಟ್ ಇಸ್ 450 ಕಿಲೋಮೀಟರ್ ಮಮತಾ. 450 ಕಿಲೋಮೀಟರ್ ಟಾರ್ಗೆಟ್ ಅನ್ನ ಹೊಡೆಯುವಂತ ಕೆಪಾಸಿಟಿಯನ್ನ ಹೊಂದಿರುವಂತದ್ದು ಸ್ಕಾಲ್ಪು. ಆದ್ರೆ ಹ್ಯಾಮರ್ಗೆ ಇರುವಂತದ್ದು 70 ಕಿಲೋಮೀಟರ್ ಟಾರ್ಗೆಟ್ ಇದೆ. ಬಟ್ ಈ ಟಾರ್ಗೆಟ್ ಅನ್ನ ಬಹಳ ಚೆನ್ನಾಗಿ ಈ ಬಾರಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಗಡಿ ಭಾಗದಲ್ಲಿ ನಿಂತ್ಕೊಂಡು ವಾಪಸ್ ಬರ್ತೇನೆ ನಿಮ್ಮ ಹತ್ರ ಮಮತಾ, ಹಾಗೆ ಇರಿ ಸಂಪರ್ಕದಲ್ಲಿ.